ಸ್ನೇಹಿತರೆ ಬನ್ನಿ ನಾವು ಡ್ಯೂಟಿಗೆ ವಿಜಯನಗರ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ. ಇದೇ ಕಂಪ್ನಿ ಲೋಡಾಗ ಕಂಪ್ನಿ. ಇವನೊಂಥರ ಚೆನ್ನಾಗಿ ಆಡ್ತಾನೆ, ಒಳ್ಳೆ ನಮಸ್ಕಾರ ಗುರು. ಅಮಾವಾಸ್ಯೆ ಪ್ರಯುಕ್ತ ಗಾಡಿಗೆಲ್ಲ ಪೂಜೆ ಮಾಡಿ ನಿಲ್ಲಿಸಿದ್ದೆ. ಈಗ ಬಾಗಲಕೋಟೆಗೂ ಗಾಡಿ ಎಂಟ್ರಿ ಆಗೈತೆ. ಈಗ ಬಾಗಲಕೋಟೆಗೆ ಲೋಡ್ ಮಾಡಿಸ್ಬೇಕು. ಮೇ ಬಿ ನಾಳೆ ಆಯುಧ ಪೂಜೆ ಇರೋ ಪ್ರಯುಕ್ತ, ಅಥವಾ ಆಯುಧ ಪೂಜೆ ಅಂತೀನಿ, ಯುಗಾದಿ ಪೂಜೆ ಇರೋ ಪ್ರಯುಕ್ತ ಗಾಡಿ ಖಾಲಿ ಆಗೋ ಡೌಟು. ಬನ್ನಿ ಲೋಡ್ ಮಾಡಿ ನಿಲ್ಸಿರೋಣ. ಹಬ್ಬ ಗಿಬ್ಬ ಎಲ್ಲ ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಬಿಡೋಣ. ಹಂಗೆ ಗಾಡಿಗೆಲ್ಲ ಡಿಸೈನ್ ಮಾಡಿಸಿದೆ. ಡಿಸೈನ್ ಮಾಡಿದ್ದೆಲ್ಲ ಲಾಗ್ ಮಾಡಿಸ್ಲಿಲ್ಲ. ಹಂಗೆ ನೋಡ್ಬೋದು, ಚೆನ್ನಾಗೈತೆ ಅನ್ಕೊಂತೀನಿ. ಬನ್ನಿ ಕಂಪ್ನಿಗೆ ಹೋಗಿ ಈಗ ಬಾಗಲಕೋಟೆಗೆ ಲೋಡ್ ಮಾಡಿಸೋಣ. ಇದೇ ಕಂಪ್ನಿ ಲೋಡಾಗ ಕಂಪ್ನಿ. ಗೇಟ್ ಪಾಸ್ ಎಲ್ಲ ಹಾಕ್ಸಿದಾಯಿತು. ಈಗ ಏನಿದ್ರು ಲೋಡ್ ಮಾಡಿಸ್ಬೇಕು. ಗೊತ್ತಲ್ಲ, ಲೋಡಿಂಗ್ ಪಾಯಿಂಟಲ್ಲಿ ಮೊಬೈಲ್ ಯೂಸ್ ಮಾಡೋಂಗಿಲ್ಲ. ಬನ್ನಿ ಇನ್ಸ್ಟಾಗ್ರಾಮಲ್ಲೂ ವೀಡಿಯೋಸ್ ಮಾಡೋಣ ಅನ್ಕೋತೀನಿ. ನಾನು ಅನ್ಕೊತಿದ್ದೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಸಪೋರ್ಟ್ ಸಿಗ್ತದೆ, ಯೂಟ್ಯೂಬಲ್ಲಿ ವೀಡಿಯೋ ಇದು ಸಪೋರ್ಟ್ ಸಿಗೋಲ್ಲ ಅಂತ. ಲೆಕ್ಕಾಚಾರದಲ್ಲಿ ಈಗ ನೋಡಿದ್ರೆ ಯೂಟ್ಯೂಬಲ್ಲೇ ಚೆನ್ನಾಗಿ ಸಪೋರ್ಟ್ ಸಿಗ್ತಾಯಿದೆ. ನಮ್ಮ ಚಾಲಕ ವಿಭಾಗದ ಸ್ನೇಹಿತರು ಹೆವಿ ಸಪೋರ್ಟ್ ಮಾಡ್ತಾವ್ರೆ. ಇನ್ಸ್ಟಾಗ್ರಾಮಲ್ಲಿ ಅಷ್ಟಕ್ಕಷ್ಟೇ, ಯೂಟ್ಯೂಬಲ್ಲಿ ನೋಡೋರು ಹಂಗೆ ಇನ್ಸ್ಟಾಗ್ರಾಮ್ಗೂ ಹೋಗಿ ಸ್ವಲ್ಪ ಸಪೋರ್ಟ್ ಮಾಡಿ ಸ್ನೇಹಿತರೆ, ಧನ್ಯವಾದಗಳು. ಬನ್ನಿ ಲೋಡ್ ಮಾಡಿ ಸಿಗೋಣ. ಟ್ರೈನಲ್ಲಿ ಲೋಡ್ ಗಿಡಲ್ಲ ಆಯಿತು. ಹಂಗೆ ಡೀಸೆಲ್ ಹಾಕ್ಸ್ಕೊಂಬರೋಕ್ಕೆ ಇವನೊಂಥರ ಚೆನ್ನಾಗಿ ಆಡ್ತಾನೆ, ಒಳ್ಳೆ ಹೆಣ್ಗನ್ ಥರ ಆಡ್ತಾನೆ. ಲೋಡ್ ಗಿಡಗೆಲ್ಲ ಆಯಿತು. ಹಂಗೆ ಡೀಸೆಲ್ ಗೀಸೆಲ್ ಎಲ್ಲ ಹಾಕ್ಸ್ಕೊಂಡು ನೈಟೇ ಬಿಡೋಣ ಅಂದ್ಬಿಟ್ಟು ಬಂದು. ಬನ್ನಿ ಡೀಸೆಲ್ ಗೀಸೆಲ್ ಎಲ್ಲ ಹಾಕ್ಸ್ಕೊಂಡು ಅವನೊಂಥರ ನಾಚ್ಕೋತಾನೆ. ಹುಡುಗರು ಕಂಡ್ರೆ ನಾಚ್ಕೋತಾನೆ, ಯಾಕೆ ಅಂತ ಗೊತ್ತಿಲ್ಲ ಅವನು. ಇಲ್ಲಿಂದ ಕರೆಕ್ಟಾಗಿ ಲೊಕೇಶನು 485 ಐತೆ. ಈಗಲೇ ಬರ್ತೀನಿ ನೈಟೇ. ನಾಳೆ ಯುಗಾದಿ ಹಬ್ಬ. ನಮ್ಮಂಥವ್ರಿಗೆಲ್ಲ ಯುಗಾದಿ ಹಬ್ಬ, ಹೊಸದೊಡಕು ಅಂತ ದೀಪಾವಳಿಗಳದ್ದೆಲ್ಲ ಏನು ಅಂಟಲ್ಲ. ನಿಧಾನಕ್ಕೆ ಹಂಗೆ ಹೋಗ್ತಿರೋಣ. ನಮ್ಮಂಥವ್ರಿಗೆಲ್ಲ ರೋಡ್ ಮೇಲೆ ಹಬ್ಬಗಳು, ಮನೇಲಿ ಯಾವ ಹಬ್ಬ ಆಗೋಲ್ಲ. ಬನ್ನಿ ಇವಾಗ ನಿಧಾನಕ್ಕೆ ಬಿಡ್ತೀನಿ. ಮನೆಗೆ ಹೋಗಿ ಕೈಕಾಲು ಮುಖ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಿಧಾನಕ್ಕೆ ಬಿಡ್ತೀನಿ. ಇಲ್ಲಿಂದ ಒಂದು ಆದಷ್ಟು ಹೊಡಿತೀನಿ, ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ. ತಿರ್ಗಾ ಹೋಗಿ ಮಲಿಕೊತೀನಿ. ತಿರ್ಗಾ ಬೆಳಗ್ಗೆ ಎದ್ದು ನಾಳೆ ಸಾಯಂಕಾಲ ಬಿಡ್ತೀನಿ ಅಲ್ಲಿಂದನೇ. ನನ್ನ ಅನಿಸಿಕೆ ಹೊಸಪೇಟೆ ಇಲ್ಲ ಚಿತ್ರದುರ್ಗ ಹೋಗಿ ಮಲ್ಕೊಳ್ಳೋಣ ಅಂತ. ಬನ್ನಿ ಆಗೋಷ್ಟು ಹೊಡಿಯೋಣ, ಹೋಗಿ ಮಲ್ಕೊಳ್ಳೋಣ. ಬನ್ನಿ ಹೋಗೋಣ. ನೋಡ್ತಾ ಇರ್ಬೋದು, ನೆಲಮಂಗಲ ತುಮಕೂರು ರೋಡ್ ಫುಲ್ಲು ಟ್ರಾಫಿಕ್ ಆಗೈತೆ. ಗಾಡಿ ಚೂರೇ ಮೂವ್ ಆಯ್ತಾವೆ. ಅದಕ್ಕೆ ಇಲ್ಲೇ ನೈಸ್ ರೋಡಲ್ಲೇ ನಿಲ್ಸಿರೋಣ. ಈ ಫಾಸ್ಟಾಗಿ ಬೇರೆ ಸ್ವಲ್ಪ ಪ್ರಾಬ್ಲಮ್ ಆಗೈತೆ. KYC ಮಾಡಿಸ್ಬೇಕಂತೆ. ನಾ KYCನೇ ಮಾಡಿಸಿಲ್ಲ. ಬಡ್ಡಿ ಮಗ ಅವನು ಫಾಸ್ಟಾಗಿ ಮಾಡಿಸ್ಕೊಟ್ಟು ಅವನು KYC ಮಾಡಿದೀನಿ ತಗೋಗುರು ಅಂದ. KYCನೇ ಮಾಡಿಲ್ಲ. ಈಗ ತಿರ್ಗಾ ಮನೆಯಿಂದ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಮ್ಮ ಹುಡುಗ ತೊಗೊಂಬರ್ತಾವನೆ. ಅದು KYC ಮಾಡ್ಬಿಟ್ಟು ಬಿಡ್ಬೇಕು ಇಲ್ಲಿಂದ. ಇವತ್ತು KYC ಮಾಡಿಲ್ಲ ಅಂದರೆ ಇನ್ನೂ 1ನೇ ತಾರೀಕು ಹೋದರೂ ನಾನು ಬಾಗಲಕೋಟೆ ರೀಚ್ ಆಗೋಕ್ಕೆ ಆಗಲ್ಲ. ಅದಕ್ಕೆ ಇಲ್ಲೇ KYC ಮುಗಿಸ್ಕೊಂಡು ಇಲ್ಲಿಂದನೇ ಮೂವ್ ಮಾಡೋಣ ಆರಾಮಾಗಿ. ಇಲ್ಲ ಅಂದರೆ 1ನೇ ತಾರೀಕುವರೆಗೂ ನಾನು ಬಾಗಲಕೋಟೆ ಪಾಯಿಂಟೇ ರೀಚ್ ಆಗೋಲ್ಲ. 1ನೇ ತಾರೀಕುವರೆಗೂ ಅನ್ಲೋಡೇ ಮಾಡೋಕ್ಕಾಗಲ್ಲ. ಆರಾಮಾಗಿ ಎಲ್ಲ ತತ್ತವನೆ ಈಸ್ಕೊಂಡು ಹೋಗೋಣ ಇಲ್ಲಿಂದ. ಬನ್ನಿ. ಫಾಸ್ಟಾಗಿ ವರ್ಕ್ ಆಗದೇ ಇರೋ ಪ್ರಯುಕ್ತ ಈಗ ನಮ್ಮ ಹುಡುಗ ನಮ್ಮ ಮನೆಯಿಂದ ಪೋರ್ಟರ್ ಮಾಡೋವನೆ. ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನ ಪಾಪ ಅವನೇ ಪೇ ಮಾಡಿ, ಅವನೇ ದುಡ್ಡೆಲ್ಲ ಪೇ ಮಾಡಿ ಅವನೇ ಕೊಟ್ಟವನೇ. ಕಿನ್ನ ಹೋಗ್ಯಾವಯ್ಯ. ಹಾಂ, ಈಗ ಇಲ್ಲಿಂದ ನಾವು KYC ಮಾಡಿಕೊಂಡು ಮೂವ್ ಮಾಡೋಣ. ಈಗ ಬನ್ನಿ. ಈ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೂಮಲ್ಲೇ ಮನೇಲೇ ನೋಡ್ಕೊಂಬಿಟ್ಟಿದ್ರೆ ಇಷ್ಟು ಇಲ್ಲಿವರೆಗೂ ತರ್ಸ್ಕೊಳ ಇದು ಪರಿಸ್ಥಿತಿನೇ ಇರ್ತಾ ಇರಲಿಲ್ಲ. ಬನ್ನಿ, ಏನೂ ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ ಸರಿ ಇಲ್ಲ. ಈಗ ಅಮೌಂಟ್ ಎಷ್ಟೈತೆ ಅಂತ ನೋಡಿಕೊಂಡು ಪೇ ಮಾಡಿಬಿಟ್ಟು ಹೋಗೋಣ. ನಮ್ಮ ಹುಡುಗನೇ ಪೇ ಮಾಡಿರ್ತಾನೆ. ತುಮಕೂರು ರೋಡು ಸೈಕಾಗಿ ಟ್ರಾಫಿಕ್ ಆಗೈತೆ. ನನಗೂ ಹತ್ತತ್ರ 2-3 ಕಿಲೋಮೀಟ್ರಿಂದ ಜರ್ಕ್ ಹೊಡ್ಕೊಂಡು ಬಂದು ಸಾಕಾಗೋಯ್ತು. ಅದಕ್ಕೆ ಇಲ್ಲೊಂದು ಕಡೆ ಎಲ್ಲೋ ಮೂಲೆಯಲ್ಲಿ ಜಾಗ ಸಿಕ್ತು, ಎಳೆದ್ಬಿಟ್ಟೆ. ಬೆಳಗ್ಗೆನೇ ಆಗಲಿ ಪರವಾಗಿಲ್ಲ, ಟ್ರಾಫಿಕ್ ಎಲ್ಲ ಕ್ಲಿಯರ್ ಅಂದಮೇಲೆ ಮಾಮೂಲಿ ಹೋದಂಗೆ ಹೋಗೋಣ. ಯಾವನು ಅಲ್ಲಿಂದ ಜರ್ಕ್ ಕೊಡ್ಕೊಂಡು ಗೇರ್ ಕುಟ್ಕೊಂಡು ಇಷ್ಟಿಷ್ಟೇ ಬಂದು ತಿಕ್ಕ ಎಲ್ಲ ಹೊಡೆದೈತದೆ. ಅದಕ್ಕೆ ಹೋಗಲಿ, ಎಲ್ಲ ಕ್ಲಿಯರ್ ಆಗಲಿ, ಆರಾಮಾಗಿ ನಿಧಾನ ಬಿಡೋಣ. ಏನು ತಲೆ ಅನ್ನೋದು, ನಮಗಿನ್ನೂ ಬೇಜಾನ್ ಟೈಮ್ ಐತೆ. ಹೋಗಲಿ ಅಣ್ಣ ತಮ್ಮದಿರ ಎಲ್ಲ ಆರಾಮಾಗಿ ಕುಡಿಕೊಂಡು ಟೈಮ್ ಬಂದು 6 ಗಂಟೆ. ಏನು ತುಮಕೂರು ಟ್ರಾಫಿಕ್ ಅಂದ್ಬಿಟ್ಟು ಸೈಡ್ಗೆ ಹಾಕಿ ಮಲ್ಗೋದು. ಅಲ್ಲೇ ನಾನು ಒಂದು ಟೈಮಲ್ಲಿ ಎದ್ದು ಹೋಗೋಣ ಅಂತ ಅಲ್ಲೇ ಮಲಗಿದ್ದೀನಿ. ಬನ್ನಿ ಈಗ ಹೋಗೋಣ. ಆದಷ್ಟು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೋಗೋಣ. ಬಿಸಿಲು ಬರೋವರೆಗೂ ನಿಧಾನಕ್ಕೆ ಹೋಗೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬನ್ನಿ. ಹಿರಿಸೇವೆ ಟೋಲು. ಇಲ್ಲೇ ನಾಷ್ಟ ಗಿಷ್ಟ ಎಲ್ಲ ಮಾಡಿಕೊಂಡೆ. ಸ್ವಲ್ಪ ಟೈರು ಹೀಟ್ ಆದಂಗೆ ಇತ್ತು. ಟೈರ್ ಎಲ್ಲ ಕೂಲ್ ಮಾಡಿಕೊಂಡು ಬನ್ನಿ ಹೊಸಪೇಟೆವರೆಗೂ ಹೋಗೋಣ. ಹೊಸಪೇಟೆ ಟೋಲ್ ಆದಮೇಲೆ ಸೈಡ್ ಹಾಕೊಂಡು ಮಲ್ಕೊಂಬಿಡೋಣ. ಮನಸ್ಸಿಗೆ ಹೆವಿ ಅಂದರೆ ಹೆವಿ ಬೇಜಾರು. ಯುಗಾದಿ ಹಬ್ಬ
ಯುಗಾದಿ ಹಬ್ಬ ಅಂತಲೂ ಅನ್ಸಲ್ಲ, ಯಾವ ಹಬ್ಬಗಳು ಅನ್ಸಲ್ಲ. ಏನೂ ಮಾಡೋಕ್ಕಾಗಲ್ಲ, ನಮ್ಮಂಥ ಡ್ರೈವರ್ಗಳ ಜೀವನನೇ ಇಷ್ಟು. ಬನ್ನಿ ಹೊಸಪೇಟೆ ಹೋಗ್ಬಿಟ್ಟು ಸೈಡ್ಗೆ ಹಾಕಿ ಮಲಗೋಣ. ವಿಜಯನಗರ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ. ಜಯನಗರ ಅಂತಾರೆ, ನಾವೆಲ್ಲ ಹೊಸಪೇಟೆ ಅಂತೀವಿ. ಹೊಸಪೇಟೆ ಟನಲ್, ಇದ್ರೊಳಗೆ ಬರೋಕ್ಕೆ ಏನೋ ಒಂಥರ ಮಜಾ. ಬನ್ನಿ ಹೋಗೋಣ. ಗುರು ನೆರಳು ಚೆನ್ನಾಗೈತೆ ಅಂತ ಇಲ್ಲಿ ಹಾಕೊಂಡೆ. ಪಾಪ ಟಿ ಹುಡುಗರು ಬಂದ್ಬಿಟ್ಟು, ಅಣ್ಣ ಆರ್ ಟಿ ಓದವ್ರ ಜಾಗ ಅದು, ಆರ್ ಟಿ ಓದವ್ರು ಗಾಡಿ ಹಾಕತ್ತಾರೆ, ಫಸ್ಟು ಗಾಡಿ ಎತ್ಬಿಟ್ರೆ ಆಮೇಲೆ ಬಂದರೆ ನಿಮಗೆ ಪ್ರಾಬ್ಲಮ್ ಅಂತಂದರು. ಇಲ್ಲಿ ಹಾಕಬೇಕು, ಇರಲಾರ್ದು ಇರ್ಬೇಕು ಬಿಟ್ಕೊಳಂಗೆ. ಫಸ್ಟು ಬನ್ನಿ ಗಾಡಿ ಎತ್ತನ, ಮುಂದೆ ಹೋಗಿ ಎಲ್ಲರೂ ಹಾಕೊಳ್ಳೋಣ. ಇನ್ನು ಎಲ್ಲರೂ ಹೋಗಿ ನೆರಳು ಹಾಕ್ಕೊಬಿಟ್ಟು ಊಟ ಗೀಟ ಮಾಡಿ ಮಲಗ್ಬಿಟ್ರೆ ಇನ್ನು 8-9 ಗಂಟೆಗೆ ಗಾಡಿ ಬಿಡೋದು, ಎತ್ತೋದು. ಆರಾಮಾಗಿ ನಿಧಾನಕ್ಕೆ ಹೋಗೋಣ ಬನ್ನಿ. ಟೈಮ್ ಬಂದು 6 ಗಂಟೆ ಆಯಿತು. ನಾನು ಇನ್ನು ಪಾಯಿಂಟ್ಗೆ ಹೋಗ್ಬಿಡೋಣ. ಪಾಯಿಂಟಲ್ಲಿ ಬೇರೆ ಕಳ್ತಾನ ಅಂತೆ ನೈಟ್ ಟೈಮು. ಅವ್ರು ಯಾರೋ ಡ್ರೈವರು ಹುಷಾರಾಗಿ ಹೋಗಿ ಮಲ್ಕೋ, ಹೆವಿ ಕಳ್ತಾನ ಅಲ್ಲಿ, ಹುಷಾರಾಗಿರು ಅಂತಂದರು. ಈಗ ಸ್ವಲ್ಪ ತಲೆನೋವು ಆಯ್ತದೆ ನನಗೆ. ರಾತ್ರಿ ಹೊತ್ತು ಮಲ್ಕೊಬಿಟ್ರೆ ಬೆಳಗ್ಗೆ ಎದ್ಬಿಡೋಣ ಅಂದರೆ ಇವಾಗ ಒಂದು ಸಲ ಮಲ್ಕೊಬಿಟ್ರೆ ಇನ್ನು ಬೆಳಗ್ಗೆ 7 ಗಂಟೆಗೆ ಎಚ್ಚರಾಗೋದು. ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಬನ್ನಿ ಇವಾಗ ಆಗಿದ್ದಾಗಲಿ ಧೈರ್ಯ ಮಾಡಿ ಹೋಗಿ ಪಾಯಿಂಟಲ್ಲಿ ಮಲಗೋಣ. ಬನ್ನಿ ಏನಾಗುತ್ತೋ ನೋಡೋಣ ತಗೆ ಸ್ನೇಹಿತರೆ. ಬನ್ನಿ ನಾವು ಡ್ಯೂಟಿಗೆ ರೆಡಿ ಗಿಡಿ ಮಾಡಿಕೊಂಡು ನೈಟ್ ಕ್ರೀಮ್ ಎಲ್ಲ ಹಚ್ಕೊಂಡು ಹೋಗೋಣ. ನಮ್ಮ ಬ್ಯೂಟಿ ಕಾಪಾಡ್ತಾ ಇರೋದು, ಎಷ್ಟೇ ಏನೇ ಮಾಡಿದ್ರು ಬ್ಯೂಟಿ ಕಾಪಾಡ್ತಾ ಇರೋದು ಇವೇನೆ. ಅದಕ್ಕೆ ಇದು ಮತ್ತು ನಾವು ಏನು ಹೇರ್ ಟ್ರಾನ್ಸ್ಪೋರ್ಟ್ ಮಾಡಿದ್ದೀವೋ ಅದಕ್ಕೂ ಸ್ವಲ್ಪ ನೀರು ಹಾಕ್ಬೇಕಲ್ವಾ. ಇದು ಬಂದು ರೋಸಿ ವಾಟರ್, ಗೊತ್ತಲ್ಲ, ಕೂದಲು ಸ್ಟ್ರೆಂತಾಗಿರ್ತದೆ. ನಂದು ಆಲ್ಮೋಸ್ಟ್ ಇಷ್ಟು ಕೂದಲು ಹೋಗ್ಬಿಟ್ಟಿತ್ತು. ಇದು ಫುಲ್ಲು ನಾಟಿ ಮಾಡಿಸಿರೋದೇ. ಇಷ್ಟು ಫುಲ್ಲು ಕೂದಲು ಏನೂ ಇರಲಿಲ್ಲ. ನಿಮ್ಗೆ ಹಾಕ್ತೀನಿ ನೋಡಿ ಫೋಟೋನ, ಇದ್ರ ಜೊತೆಗೆ ಒಂದು ಜಾಯಿನ್ ಮಾಡಿ ಹಾಕ್ತೀನಿ. ಇಷ್ಟು ಕೂದಲು ಫುಲ್ಲು ಏನೂ ಇರಲಿಲ್ಲ, ಮುಖ ಫುಲ್ಲು ಬ್ಲ್ಯಾಕ್ ಇತ್ತು. ಆ ಕ್ರೀಮು ಮತ್ತು ಇದು ಯೂಸ್ ಮಾಡ್ತಾ ಇದ್ದಂಗೆ ನಮಗೆ ಚಿಗುರೊಡ್ದಿರೋದು, ಹಿಂಗೆ ಹೇರ್ ಟ್ರಾನ್ಸ್ ಮಾಡಿಸಿರೋದು ಫುಲ್ಲು. ಬನ್ನಿ ಇನ್ನು ಫುಲ್ಲು ರೆಡಿಯಾಗಾಯಿತು. ಪಾಯಿಂಟ್ಗೆ ಹೋಗ್ಬಿಟ್ಟು ಪಾಯಿಂಟಲ್ಲೇ ಮಲ್ಕೊಳ್ಳೋಣ. ಅದೇನಾಗಲಿ ಜೈಸೋಣ ಬನ್ನಿ. ಟೈಮ್ ಬಂದು 3:50. ಪಾಯಿಂಟ್ಗೆ ಹೋಗೋಣ ಅಂದ್ಕೊಂಡೆ, ಯಾಕೆ ಆಮೇಲೆ ಸುಮ್ಮನೆ ಇಲ್ದಾರ್ದೆ ಇರ್ಬೇಕು ಬಿಟ್ಕೊಳ್ಳೋದು ಅಂದ್ಬಿಟ್ಟು ಇಲ್ಲೇ ಗಾಡೀಲೇ ಸೈಡ್ಗೆ ಹಾಕೊಂಡು ಮಲ್ಕೊಂಡಿದ್ದೆ. ರಾತ್ರಿಲೇ ನಿದ್ದೆ ಬರಲಿಲ್ಲ, ಸುಮ್ಮನೆ ಗಾಡಿ ಕೈಕೊಡಂಗೆ ಆಯಿತು. ಬನ್ನಿ ಇಲ್ಲಿಂದ ಒಂದು 60 ಕಿಲೋಮೀಟ್ರ್ ಐತೆ ಪಾಯಿಂಟು, 1 ಅವರ್ ಜರ್ನಿ. ಆಗಲೇ ಒಂದು 2 ಗಾಡಿ ಮುಂದೆ ಹೋಗಿದೆ, ನನ್ನ 3ನೇ ಗಾಡಿ. ನಿಧಾನಕ್ಕೆ ಹೋಗೋಣ. ಅವ್ರಿಬ್ರದ್ದೆಲ್ಲ ಖಾಲಿ ಆದಮೇಲೆ ಆರಾಮಾಗಿ ಖಾಲಿ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಬನ್ನಿ ಗಾಡಿನ ಮೂವ್ ಮಾಡೋಣ. ಇನ್ನು ಮುಂದೆ ಬಂದಿರೋ ಗಾಡಿನ ಅನ್ಲೋಡ್ ಮಾಡ್ತವ್ರೆ, DHL ಗಾಡಿನ ಅನ್ಲೋಡ್ ಮಾಡ್ತವ್ರೆ. ನಮ್ದು ನೆಕ್ಸ್ಟ್ ಗಾಡಿ ಹಾಕೊಂತಾರೆ. ಅಷ್ಟೊತ್ತಿಗೆ ಟಾರ್ಪಲ್ ಗಿರ್ಪಲ್ಲೆಲ್ಲ ಬಿಚ್ಕೊಳ್ಳೋಣ. ಟಾರ್ಪಲ್ ಬಿಚ್ಚೋದು ಬೇಡ, ಹಗ್ಗ ಬಿಚ್ಚಿ ಮಡಗಿರೋಣ. ಅವರು ಅನ್ಲೋಡ್ ಮಾಡ್ತೀವಿ ಅಂದಿದ ತಕ್ಷಣ ಟಾರ್ಪಲ್ ತೆಗೆಯೋಣ, ಅಷ್ಟೊತ್ತಿಗೆ ಹಗ್ಗ ಬಿಚ್ಕೊಂಡಿರೋಣ. ಬನ್ನಿ ನೋಡೋಣ. ಎಂಟಿ ಹಾಕಿದ್ರೆ ಎಂಟಿ ತುಂಬಿಸ್ಕೊಂಡು ಪ್ಯಾಲೆಟ್ ತುಂಬಿಸ್ಕೊಂಡು ಹೋಗೋಣ. ಇನ್ನೇನು ಮಾಡೋಕ್ಕಾಗಲ್ಲ, ಹಣೆ ಬರ. ಬನ್ನಿ ಲೋಡಿಂಗು ಸ್ಟಾರ್ಟ್ ಆಗ್ತೈತೆ. ಟಾರ್ಪಲ್ ಎಲ್ಲ ತೆಗ್ದಾಯಿತು. ಆ ಕಡೆ ಒರಿಜಿನಲ್ ಚೆನ್ನಾಗಿರೋ ಟೈರ್, ಈ ಕಡೆ ಡಮ್ಮಿ ಟೈರ್ ಇರೋದ್ರಿಂದ ಸ್ವಲ್ಪ ಭಾರ ಎಲ್ಲ ಈ ಕಡೆಗೆ ಒಂದು ಸೈಡೇ ಬಿದ್ದೋಯ್ತದೆ. ಆ ಕಡೆ ಹೊಸ ಬಟನ್ನು, ಈ ಕಡೆ ಸೌದ್ಬಿಟ್ಟ ಟೈರು. ಆಲ್ಮೋಸ್ಟ್ ಭಾರ ಎಲ್ಲ ಈ ಕಡೆಗೆ ಬಿದ್ದೋಯ್ತದೆ. ಬನ್ನಿ ಅನ್ಲೋಡ್ ಮಾಡಿಸ್ಕೊಂಡು ಡೈರೆಕ್ಟ್ ಬಿಡೋಣ ಇಲ್ಲಿಂದ. ನಾನ್ ಸ್ಟಾಪ್ ಹೋಗಿ ನಾಳೆ ಲೋಡ್ ಗೀಡ್ ಮಾಡ್ಸೋಣ. ಒಂದು ಲೋಡ್ ಡಮ್ಮಿ ಆಯ್ತು, ಆಗಲೇ ಕಮ್ಮಿ ಆಯಿತು. ಬನ್ನಿ ಹೋಗೋಣ. ಗಾಡಿ ಎಲ್ಲ ಖಾಲಿ ಆಗ್ತೈತೆ. ಫೋಕ್ಲಿಫ್ಟ್ ಅನ್ಲೋಡ್ ಫೈನಲಿ ಗಾಡಿ ಎಲ್ಲ ಖಾಲಿ ಆಯಿತು. ಫುಲ್ಲು ಎಲ್ಲ ಖಾಲಿ ಆಯಿತು. ಎಂಟಿ ಪ್ಯಾಲೆಟ್ ಏನಾರು ಹಾಕ್ತೀನಿ ಅಂತ ಹೇಳವ್ರೆ. ನೋಡಬೇಕು ಏನು ಹಾಕ್ತಾರೋ ನೋಡ್ಬಿಟ್ಟು ಹಾಕಿಸ್ಕೊಂಡು ಫಸ್ಟು ಜಾಗ ಖಾಲಿ ಮಾಡಿಕೊಂಡು ನಾಳೆ ಲೋಡಿಂಗ್ ಗಿಲಿಂಗ್ ಎಲ್ಲ ಮಾಡ್ಸೋಣ. ಬನ್ನಿ ಆಗಲೇ 3 ದಿನ ಆಗೋಯ್ತು ಲೋಡ್ ಮಾಡಿಸಿ ಈ ಲೋಡ್ನ. ಏನೋ ಆಗಿರೋಂಗಿದೆ, ನೋಡೋಣ ಬನ್ನಿ ಏನಾಗಿದೆ ಅಂದ್ಬಿಟ್ಟು. ಅಣ್ಣ ಇಟ್ಕೋಯ್ತು ಅವ್ರ ಗಾಡಿನ ಎಲ್ಲ ಇಟ್ಟಿರಂಗೆ ಅವರೇ ಗಾಡಿಗೆ. ಹೊಸಪೇಟೆ ಟೋಲು ಇಲ್ಲೇ ಒಂದು ಟೀ ಕುಡ್ಕೊಂಡು ಇವಾಗ 2 ಗಾಡಿನೂ ಇಲ್ಲಿಂದ ಬಿಡ್ತೀವಿ. ಹೊಸಪೇಟೆ ಟೋಲಿಂದ ಡೈರೆಕ್ಟ್ ಇವಾಗ ಬಿಡ್ದಿಗೆ ಹೊಡಿತೀವಿ. ಪ್ಯಾಲೆಟ್ ಗಿಲೆಟ್ ಎಲ್ಲ ಅನ್ಲೋಡ್ ಮಾಡಿಸಿ ಆ ಗಾಡಿಗೆ ಎಂಟಿ ಲೋಡ್ ಮಾಡೋರೆ. ನನ್ನ ಗಾಡಿಗೆ ಬರೀ ಪ್ಯಾಲೆಟ್ ಹಾಕವ್ರೆ. ಎಲ್ಲ ಅನ್ಲೋಡ್ ಮಾಡಿಸ್ಕೊಂಡು ನಾಳಿಕೆ ಲೋಡ್ ನೋಡೋಣ. ಬನ್ನಿ ನಾಳೆ ಬೆಳಗ್ಗೆನೇ ಹೋಗಿ ಲೋಡ್ ಮಾಡ್ಸೋಣ. ಹೊಸ್ದಡ್ಕು ಮಾಡೋಣ ಮನೆಗೆ ಹೋಗ್ಬಿಟ್ಟು. ಬನ್ನಿ ಬಿಡೋಣ ಇಲ್ಲಿಂದ. ಟ್ರೈನಲ್ಲಿ ಮನೆ ಹತ್ರ ಬಂದಾಯಿತು.
ಯಪ್ಪ ಆಗಲೇ ಶುಕ್ರವಾರ ಸ್ನಾನ ಮಾಡಿದ್ವಿ. ಶುಕ್ರವಾರ, ಶನಿವಾರ, ಸೋಮವಾರ, ಮಂಗಳವಾರ 4 ದಿನ ಆಗೋಯ್ತು ಸ್ನಾನ ಮಾಡಿ. ಅಷ್ಟೀಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ರೆ ಒಂದು ರೌಂಡ್ ಒಳ್ಳೆ ನಿದ್ದೆ ಮಾಡಿಬಿಡ್ಬೇಕು. ಬನ್ನಿ ಈ ಬಾಗಲಕೋಟೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ಜನರೇ. ಸಪೋರ್ಟ್ ಮಾಡಿ ಜನರೇ, ದಯವಿಟ್ಟು ಜನರೇ.